ಮಹೇಶಣ್ಣನ ಬಯಕೆ ಅಂತಲೇ ಮೊದಲು ದೇವರನ್ನು ತೋರಿಸಿ ತದನಂತರ ಐರನ್ ಮಾಡೋದು ಹೆಂಗೆ ಅಂತ ಈಗ ತೋರಿಸ್ತಾ ಇದ್ದೀವಿ. ಬಟ್ ದೇವ್ರು ಬೇಕು ಹಿಂದ್ಗಡೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಒಂದು ಯೂಸ್ಫುಲ್ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅನಿಸ್ತು. ಮಂಜಿ ಶುಂಠಿ. ಬ್ರದರ್, ದಿಸ್ ಮೈ ನ್ಯೂ ಮೈಕ್. ಹೌ ಇಸ್ ದ ಸೆಟ್ಟಿಂಗ್? ಹೌ ಡು ಯು ಫೀಲ್ ಅಬೌಟ್ ದಿಸ್ ಮೈಕ್? ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಸ್ಟರ್. ಕ್ರಿಯೇಟಿವಿಟಿ ಬಗ್ಗೆ ನಮಗೆ ಅಪಾರ ಮೆಚ್ಚುಗೆ ಇದೆ. 7 o'clock ಐರನ್ ಮಾಡಿದ್ರು ಕೂಡ ಒಂಚೂರು ಏನೂ ಆಗಿಲ್ಲ. ಸರಿ ಆಯ್ತಪ್ಪ. ನಾನು ಮುಂಚೆ ಸ್ಕೂಲ್ಗೆಲ್ಲ ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಥರ ಒಂದು ಟೈಲರ್ ಶಾಪ್ ಇತ್ತು. ಅಲ್ಲೆಲ್ಲ ನಾವು ಐರನ್ ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ವಿ. ನಾವೇನೋ ಅವರೇನೋ ನಮ್ಮ ಹತ್ರ ಐರನ್ ಮಾಡಿಸಿಲ್ಲ, ನಾವು ನೋಡ್ತಾ ಇದ್ವಿ. ಸೊ ಆ ಥರ ಯಾವ ಥರ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ದು. ಮಹೇಶ್ ಅಣ್ಣ ನಂಗೆ ಹೇಳ್ಕೊಟ್ರು ಹೆಂಗೆ ಐರನ್ ಮಾಡಬೇಕು. ಐರನ್ ಮಾಡಲಿಕ್ಕೆ ಮೇಯ್ನ್ ಏನಂತ ಹೇಳಿದ್ರೆ ಬಟ್ಟೆಗಳು ಹಾಕಬೇಕು. ಒಳಗಡೆ ಸ್ವಲ್ಪ ವೂಲನ್ ಸ್ಮೂತ್ ಬಟ್ಟೆ ಇದ್ದರೆ ಒಳ್ಳೆಯದು. ಮೇಲೆ ಒಂದು ನಾರ್ಮಲ್ ಕಾಟನ್ ಇದ್ದರೆ ತುಂಬ ಒಳ್ಳೆಯದು. ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಾರಣ ಈ ಬಟ್ಟೆ ಅಲ್ಲ, ಈ ಬಟ್ಟೆಗೆ ಹಾಕಿರೋ ಐರನ್ನು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇಲ್ಲಿ ಹೇಗೆ ನಂಬರ್ ಬರೆದಿದ್ದಾರೋ ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಬಟ್ಟೆಗಳಿಗೆ ಯಾವ ನಂಬರ್ ಇಡಬೇಕು ಅಂತ. ಆಮೇಲೆ ಒಂದು ಸ್ಪ್ರಿಂಕ್ಲರ್ ಇಡಬೇಕು. ಇದರಲ್ಲಿ ನೀರು ಮತ್ತು ನಾವು ರೋಸ್ ವಾಟರ್ ಹಾಕಿದ್ದೀವಿ. ಐರನ್ ಮಾಡೋದು ಹೆಂಗೆ ಅಂತ ಕಂಟಿನ್ಯೂಷನ್ ವಿಡಿಯೋ ಇದು. ಆದರೆ ನೀವು ದೋಸೆ ಮಾಡೋದ್ರಲ್ಲಿ ಕೊಡ್ತಾ ಇದ್ದೀರಾ. ಶರ್ಟ್ ಹಾಕಿಲ್ಲ ಅಂದರೆ ತುಂಬ ಜಾಸ್ತಿ ಹುಡುಗಿರು ನೋಡ್ತಾರೆ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಇದು 2 ಕಲರ್ ತುಪ್ಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 2 ಕಲರ್ ತುಪ್ಪ ಅಲ್ಲ, ಅದು ಒಂದು ಕಡೆ ತೆಂಗಿನ ಎಣ್ಣೆ, ಇನ್ನೊಂದು ಕಡೆ ನಂದಿನಿ ತುಪ್ಪ. ಈ ಥರ ಹೆಂಗೆ ಐರನ್ ಮಾಡೋದು ಅಂತ ಮಹೇಶ್ ಒಂದು 2 minutes ತೋರಿಸ್ತಾರೆ. ಮೊದಲು ಇಲ್ಲಿ ಕಾಲರ್ಗೆ ಹಾಕ್ಕೊಳ್ಳಿ ಇಸ್ತ್ರಿ. ಫಸ್ಟ್ ಈ ಕಾಲರ್ಗೆ ಮಾಡ್ಕೊಳ್ಳಿ. ಎರಡು ಸೈಡ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಈ ಪೋರ್ಷನ್. ಅದಾದಮೇಲೆ ನೆಕ್ಸ್ಟು ಲೆಫ್ಟ್ ಹ್ಯಾಂಡು, ಲೆಫ್ಟ್ ಆರ್ ರೈಟ್ ಹ್ಯಾಂಡ್, ಒಂದು ಕೈ. ಇದೊಂಥರ ಡಿಫ್ರೆಂಟ್ ಬಟ್ಟೆ. ಈ ಬಟ್ಟೆಯಲ್ಲಿ ಇಸ್ತ್ರಿ ಹೋಗಲ್ಲ ಮಾಮೂಲಿ. ನೋಡೋ ಇಸ್ತ್ರಿ ಹಾಕಿದ ಥರನೇ ಕಾಣ್ತದೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಬ್ಯಾಕ್ ಸೈಡ್. ಇಲ್ಲಿ ಒಳಗಡೆಯಿಂದನೂ ಮಾಡ್ಬೋದು, ಹೊರಗಡೆಯಿಂದನೂ ಮಾಡ್ಬೋದು, ನಿಮ್ಮ ಚಾಯ್ಸ್. ನೆಕ್ಸ್ಟ್ ಇದು ಬ್ಯಾಕ್ ಸೈಡ್. ಅದರ ಮೇಲೆ ಈಗ ಹಾಕೊಂಡು ಇದು ಮಾಡ್ಬೋದು, ಅಥವಾ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಮಾಡ್ಬೋದು.
ಅದೇ ಥರ ಈ ಸೈಡ್ ಕೂಡ ಒಳಗಡೆಯಿಂದ ಮಾಡ್ಬೋದು, ಹೊರಗಡೆಯಿಂದ ಮಾಡ್ಬೋದು. ಈಚೆ ಸೈಡು ಅಷ್ಟೇ. ರೊಟ್ಟಿ ಮಾಡ್ತಾ ಇದೀವಿ.